ಇವತ್ತು ನಾನು ಸ್ನೇಹಿತರೆ ಹೇಳ್ತಿದ್ದೀನಿ ಮರ್ಸಿಡಿಸ್ ಬೆಂಜ್ GLE 300D ಫಾರ್ಮ್ಯಾಟಿಕ್ ಗಾಡಿಯನ್ನು ಹೇಗೆ ಸ್ಟಾರ್ಟ್ ಮಾಡೋದು ಆಟೋಮೆಟಿಕ್ಕನ್ನು ತೋರಿಸಿಕೊಡುವೆನು. ನೋಡಿ ತಿಳಿದುಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡಿ, ಇದು ಬಟನ್ ಇಂಜಿನ್ ಸ್ಟಾರ್ಟ್ ಮಾಡೋದು. ಬ್ರೇಕ್ ಪ್ರೆಸ್ ಮಾಡಿ, ಕಾಲಲ್ಲಿ ಬ್ರೇಕ್ ಪ್ರೆಸ್ ಮಾಡಿ ಇಂಜಿನನ್ನು ಸ್ಟಾರ್ಟ್ ಮಾಡಬೇಕು. ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ಬಂದು ಗೇರು ಆಟೋಮೆಟಿಕ್ಕು. ಬ್ರೇಕ್ ಪ್ರೆಸ್ ಮಾಡಿ ಡಿಗೆ ಹಾಕ್ಸಿದ್ರೆ ಡಿಯಲ್ಲಿ ಬರುತ್ತೆ, ಮೂವ್ ಆಗುತ್ತೆ ಮುಂದಕ್ಕೆ. ನೋಡಿ, ಮುಂದಕ್ಕೆ ಮೂವ್ ಆಗ್ತಾಯಿದೆ. ಆಮೇಲೆ ಹಾಗೆ ಬ್ರೇಕ್ ಪ್ರೆಸ್ ಮಾಡಿ ರಿವರ್ಸನ್ನು ಹಾಕಿದ್ರೆ ಕ್ಯಾಮ್ರಾ ಹಿಂಗೆ ಬರುತ್ತೆ, ರಿವರ್ಸಲ್ಲಿ ಹೋಗ್ತಾ ಇದೆ ಗಾಡಿ. ಮತ್ತು ಪಿ ಪ್ರೆಸ್ ಮಾಡಿದ್ರೆ ಹ್ಯಾಂಡ್ ಬ್ರೇಕ್ ಆಗುತ್ತೆ, ಗಾಡಿ ಹೀಗೆ ಇರುತ್ತೆ. ಆಮೇಲೆ ಇದು AC ಬಟನ್ಸು. ಆಮೇಲೆ ಇದರಲ್ಲಿ ಬ್ರೇಕ್ ಆಪ್ಷನ್ ಆಫ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ನೋಡಿ ಇದರಲ್ಲಿ ಸಿಂಬಲ್ ಇದೆ, ಇದು P ಅಂತ ಇದೆ. ಕ್ಯಾಮ್ರಾ ಆಪ್ಷನ್ ಇದು ಆಟೋಮೆಟಿಕ್ಕು. ಕ್ಯಾಮ್ರಾ ಪ್ರೆಸ್ ಮಾಡಿದ್ರೆ ಎಲ್ಲ ಇದಾಗುತ್ತೆ, ಸರೌಂಡಿಂಗ್ ಆಫ್ ಆಗುತ್ತೆ, ಸೌಂಡ್ ಬರೋಲ್ಲ, ಬೀಪ್ ಸೌಂಡು. ಮತ್ತು ಇದರಲ್ಲಿ ಇದು ಬಂದು ಬ್ರೇಕ್ ಆಪ್ಷನ್ ಆಫ್ ಮಾಡೋದು ಇದೆ. ನೋಡಿ, ಸರೌಂಡಿಂಗ್ ಬೀಪ್ ಸೌಂಡ್ ಬರೋಲ್ಲ, ಇದು ಆಫ್ ಮಾಡಿಕೊಂಡ್ರೆ. ಪ್ರೆಸ್ ಮಾಡಿದ್ರೆ ಇದು ಆಫ್ ಆಗುತ್ತೆ. ಆಮೇಲೆ ಬ್ರೇಕ್ ಇದು ಇವತ್ತಿಂದ ನಾವು ಹೇಳ್ಕೊಡ್ತಾಯಿದ್ದೀನಿ, ನೋಡಿ ಹೆಲ್ಪ್ ಆಗುತ್ತೆ ಕೆಲವರಿಗೆ. ಇದು ಬಂದು ಹ್ಯಾಂಡ್ ಬ್ರೇಕು, ಇದು ಮಾಡೋದು, ಹ್ಯಾಂಡ್ ಬ್ರೇಕ್ ಹಾಕೋದು, ರಿಲೀಸ್ ಮಾಡೋದು ಕೆಳಗಡೆ ಅಂದರೆ, ಮತ್ತು ಪ್ರೆಸ್ ಮಾಡಿದ್ರೆ ಹ್ಯಾಂಡ್ ಬ್ರೇಕ್ ಆಗುತ್ತೆ. ರಿಪೀಟ್ ಅಂತ. ಇದು ವಾಲ್ಯೂಮ್ ಬಟನ್ನು, ಇದು ವಾಲ್ಯೂಮ್ ಬಟನ್. ಇದು ಸೌಂಡ್ ಅಪ್ ಆಗುತ್ತೆ. ಇದರಲ್ಲಿ ಪ್ರೆಸ್ ಮಾಡಿದ್ರೆ, ಹಿಂಗೆ ಪ್ರೆಸ್ ಮಾಡಿದ್ರೆ ಮೀಟ್ ಆಗುತ್ತೆ. ನೋಡಿ, ಮೀಟ್ ಆಗಿದೆ.